ನಮಸ್ಕಾರ ವೀಕ್ಷಕರೇ. ಹಿಂದಿನ ವಿಡಿಯೋದೊಳಗೆ ನಾನು ಗಡಿಯಾರವನ್ನು ವಾಸ್ತು ಪ್ರಕಾರ ಮನೆಯಲ್ಲಿ ಯಾವ ದಿಕ್ಕಿಗೆ ಹಾಕಿದರೆ ಒಳ್ಳೆಯದಾಗುತ್ತೆ, ಯಾವ ದಿಕ್ಕಿಗೆ ಹಾಕಿದರೆ ಕೇಡಾಗುತ್ತೆ, ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಇವತ್ತಿನ ಈ ವಿಡಿಯೋದೊಳಗೆ ಗಡಿಯಾರಗಳು ಯಾವ ಆಕಾರದೊಳಗಿದ್ರೆ ಒಳ್ಳೆಯದು, ಆಮೇಲೆ ಗಡಿಯಾರದೊಳಗಿರುವಂತಹ ಕಲರ್ ಯಾವುದಿದ್ರೆ ಒಳ್ಳೆಯದು, ಈ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚ್ಕೊತೀನಿ. ಹಾಗಾದ್ರೆ ಬರ್ರಿ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡ್ರಿ, ವಾಸ್ತುಶಾಸ್ತ್ರದ ಪ್ರಕಾರ 8 ಭುಜದ ಆಕಾರದ ಗಡಿಯಾರವನ್ನು ಹಾಕ್ಬೋದು, ವೃತ್ತಾಕಾರದ ಗಡಿಯಾರವನ್ನು ಹಾಕ್ಬೋದು. ಇದರಿಂದ ಜೀವನದಲ್ಲಿ ಏಳಿಗೆಗೆ ಸಹಕಾರಿಯಾಗುತ್ತೆ. ಆಮೇಲೆ ಅಂಡಾಕಾರದ ಗಡಿಯಾರವನ್ನು ಹಾಕ್ಬೋದು, ಇದರಿಂದ ಸಹಿತ ಸಂಬಂಧಗಳು ಹೆಚ್ಚುತ್ತಾವು. ಆಮೇಲೆ ಹೃದಯಾಕಾರದ ಗಡಿಯಾರವನ್ನು ಹಾಕ್ಬೋದು, ಇದರಿಂದ ಗಂಡ ಹೆಂಡತಿಯ ನಡುವಿನ ಸಂಬಂಧ ಜಾಸ್ತಿ ಆಗುತ್ತೆ. ಇನ್ನು ತ್ರಿಕೋಣಾಕಾರದ ಗಡಿಯಾರವನ್ನು ಹಾಕಬಾರ್ದು, ಇದು ಅಶುಭ ಸಂಕೇತ. ಇದರಿಂದ ಅನಗತ್ಯ ಸಮಸ್ಯೆಗಳು ಕುಟುಂಬದಲ್ಲಿ ಜಾಸ್ತಿ ಆಗ್ತವು. ಅದೇ ರೀತಿ ಚೌಕಾಕಾರದ ಗಡಿಯಾರವನ್ನು ಸಹಿತ ಹಾಕಬಾರ್ದು, ಇದರಿಂದಲೂ ಸಹಿತ ವಾಸ್ತುದೋಷ ಉಂಟಾಗುತ್ತಾ ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ಜಾಸ್ತಿ ಆಗ್ತವು. ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ ನಾನು. 8 ಭುಜದ ಆಕಾರದ ಗಡಿಯಾರವನ್ನು ಹಾಕ್ಬೋದು, ವೃತ್ತಾಕಾರದ ಗಡಿಯಾರವನ್ನು ಹಾಕ್ಬೋದು, ಈ ಥರ ಲೋಲಕದ ಗಡಿಯಾರವನ್ನು ಹಾಕ್ಬೋದು, ಆಮೇಲೆ ಅಂಡಾಕಾರದ ಎಗ್ ಶೇಪ್ ಗಡಿಯಾರವನ್ನು ಹಾಕ್ಬೋದು. ಆಮೇಲೆ ಈ ಥರ ನೋಡ್ರಿ, ಹೃದಯಾಕಾರದ ಗಡಿಯಾರವನ್ನು ಸಹಿತ ನಾವು ಹಾಕ್ಬೋದು, ಇದು ಒಳ್ಳೆಯದು. ವಾಸ್ತುಶಾಸ್ತ್ರದ ಪ್ರಕಾರ ಯಾವ ಗಡಿಯಾರಗಳನ್ನು ಹಾಕಬಾರ್ದು ಅಂದರೆ ನೋಡ್ರಿ, ಈ ಥರ ಟ್ರಯಾಂಗಲ್ ಶೇಪ್ ಗಡಿಯಾರವನ್ನು ಹಾಕಬಾರ್ದು, ಆಮೇಲೆ ಸ್ಕ್ವೇರ್ ಶೇಪ್ ಗಡಿಯಾರವನ್ನು ಹಾಕಬಾರ್ದು. ಇದು ಸಹಿತ ವಾಸ್ತುಶಾಸ್ತ್ರದ ಪ್ರಕಾರ ದೋಷವನ್ನು ಉಂಟು ಮಾಡ್ತದೆ. ನೋಡ್ರಿ ಸ್ನೇಹಿತರೆ, ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ. ಗಡಿಯಾರದ ಒಳಗಡೆ ಈ ಥರ ಡಾರ್ಕ್ ಕಲರ್ ಇದ್ದಿದ್ದನ್ನು ಹಾಕಬೇಡಿ. ನೋಡ್ರಿ, ಇದು ಒಳಗಡೆ ಬ್ಲ್ಯಾಕ್ ಕಲರ್ ಐತಿ, ಇಂತಹ ಗಡಿಯಾರಗಳನ್ನು ಹಾಕಬೇಡಿ. ಅದೇ ರೀತಿ ನೋಡ್ರಿ, ಇದು ರೆಡ್ ಕಲರ್ ಐತಿ, ಇಂತಹ ಡಾರ್ಕ್ ಕಲರ್ ಇದ್ದಿದ್ದಂತಹ ಗಡಿಯಾರಗಳನ್ನು ಹಾಕಬೇಡಿ. ಇದರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ, ಯಾವಾಗಲೂ ಜಗಳ ಅಂತ ಇರುತ್ತೆ, ಕೈಯಲ್ಲಿ ಕಾಸು ನಿಂದ್ರಂಗಿಲ್ಲ, ಎಷ್ಟು ದುಡಿದ್ರೂ ಸಹಿತ ಅದು ಸಾಲಂಗಿಲ್ಲ. ಹಾಗಾಗಿ ಇಂತಹ ದೋಷಗಳು ಉಂಟಾಗ್ತವು. ಅದ್ರ ಬದಲಾಗಿ ಇಂತಹ ತಿಳಿ ಬಣ್ಣದ ಕಲರ್ ಇರುವಂತಹ ಗಡಿಯಾರಗಳನ್ನು ಹಾಕ್ರಿ, ಇದರಿಂದ ವಾಸ್ತುದೋಷ ಉಂಟಾಗಲ್ಲ. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಾಣ್ಬೋದು. ಕುಟುಂಬದ ಸದಸ್ಯರಲ್ಲಿ ಸಂಬಂಧಗಳು ಗಾಢವಾಗಿ ಹೆಚ್ಚಾಗ್ತವು. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.